ಎಷ್ಟೋ ಜನ ಸಿನಿಮಾ ಮಾಡಿದ್ದಾರೆ. ಬಟ್ ನಾನು ಅಂದರೆ ಪ್ರಪಂಚದಲ್ಲಿ ಬೇರೆ ಬೇರೆ ಭಾಷೆ ಇರ್ಬೋದು, ಅಂದರೆ ಕೊರಿಯನ್ ತೊಗೊಳ್ಳಿ ಅಥವಾ ನೀವು ಯಾವುದೇ ತೊಗೊಳ್ಳಿ, ಇಂಗ್ಲೀಷ್, ಹಾಲಿವುಡ್ ಎಲ್ಲರೂ ತೊಗೊಳ್ಳಿ. ಬಟ್ ಈ ಲೆಫ್ಟ್ ಹ್ಯಾಂಡರ್ಸ್ ಮೇಲೆ ಯಾರು ಮೂವಿ ಮಾಡಿದ್ದು ನಾನು ನೋಡಿಲ್ಲ. ಅಂದರೆ ಇರೋದು ಒಂದು 7% ಜನ ಮಾತ್ರ ಲೆಫ್ಟೀಸ್ ಈ ವರ್ಲ್ಡಲ್ಲಿ. ಆಮೇಲೆ ಅವರಲ್ಲೂ ಒಂದು ಏನೋ ವಿಶೇಷತೆ ಇದೆ. ಅಂದರೆ ನೀವು ದೊಡ್ಡ ದೊಡ್ಡ ವ್ಯಕ್ತಿತ್ವ ನೋಡಿದ್ರೆ, ಅಂದರೆ ಈಗ ಅಮಿತಾಬ್ ಬಚ್ಚನ್ ಇರ್ಬೋದು, ಸಚಿನ್ ಇರ್ಬೋದು, ಆಮೇಲೆ ಹಿಟ್ಲರ್ ಕೂಡ ಲೆಫ್ಟಿ. ಅಂದರೆ ಅವ್ರದ್ದೆಲ್ಲೋ ಒಂದು ವಿಶೇಷತೆ ಇದೆ. ಸಾಕಷ್ಟು ಜನ ತುಂಬ ಹೆಸರು ಮಾಡಿದವರು, ಒಳ್ಳೆ ಥರದಲ್ಲಿ ಕೆಟ್ಟ ಥರದಲ್ಲಿ, ಅವರೆಲ್ಲರೂ ಹೆಚ್ಚಾಗಿ ಲೆಫ್ಟಿ ಇರ್ತಾರೆ. ಸೊ ಅದ್ರ ಬಗ್ಗೆ ಯಾರು ಅಂದರೆ ಆ ಫೀಲ್ಡನ್ನ ಯಾರು ಟಚ್ಚೇ ಮಾಡಿರಲಿಲ್ಲ ಸಿನಿಮಾ ಇಂಡಸ್ಟ್ರೀಲಿ. ಸೊ ಈ ಕಥೆ ಕೇಳಿದಾಗ ನನಗೆ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅನಿಸ್ತು. ನಾನು ಆ ಒನ್ ಲೈನರ್ ಅಂತ ನಾವು ಸಿನಿಮಾದಲ್ಲಿ ಹೇಳ್ತೀವಲ್ಲ, ಎಡಗೈಯೇ ಅಪಘಾತಕ್ಕೆ ಕಾರಣ. ಅಂದರೆ ಈ ಪ್ರಪಂಚದಲ್ಲಿ ಎಲ್ಲ ಬಲಗೈಯವರಿಗೆ ಡಿಸೈನ್ ಆಗಿರುತ್ತೆ. ಕೆಲವು ವಸ್ತುವಿಂದ ಹಿಡಿದು ಕತ್ರಿ, ಆಮೇಲೆ ನಿಮಗೆ ಪ್ಯಾಂಟ್ ಜಿಪ್ ಹಾಕ್ಕೊಳ್ಳೋದಿರ್ಬೋದು, ಅಥವಾ ಏನೋ ಆ ಥರದ್ದು ಒಂದಷ್ಟು ವಿಷಯ ಎಲ್ಲದೂ ರೈಟ್ ಹ್ಯಾಂಡರ್ಸಿಗೆ ಡಿಸೈನ್ ಆಗಿದೆ ಈ ವರ್ಲ್ಡಲ್ಲಿ. ಸೊ ಆ ಒನ್ ಲೈನ್ ಕೇಳಿದಾಗಲೇ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು. ಅಂದರೆ ಈ ಲೆಫ್ಟ್ ಹ್ಯಾಂಡರ್ಸಿಗೆ ಏನು ಮಾಡಿಲ್ವಲ್ಲ ಈ ಪ್ರಪಂಚದಲ್ಲಿ, ಅವ್ರು ಹೆಂಗೆ ಬದುಕ್ತಾ ಇದ್ದಾರೆ, ಅವರಂದರೆ ದಿನನಿತ್ಯ ಜೀವನದಲ್ಲಿ ಅವರಿಗೆ ಸಾಕಷ್ಟು ಅಡೆತಡೆಗಳಿದೆ, ಅದನ್ನು ಅವರು ಹೇಗೆ ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಒಂದು ಈ ಒನ್ ಲೈನ್ ಸ್ಟೋರಿ ನಮ್ಮ ಸಿನಿಮಾದಲ್ಲಿ. ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು.